ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಾಗೆ ಸ್ವಲ್ಪ ಕೆಮ್ಮಿದೆ, ಹಾಗಾಗಿ ವಾಯ್ಸ್ ಚೇಂಜ್ ಆಗಿದೆ, ಕೆಲವು ಸಲ ಕ್ರಾಕಿಂಗ್ ಸೌಂಡ್ ಕೂಡ ಬರ್ಬೋದು, ಅದಕ್ಕಾಗಿ ಕ್ಷಮೆ ಇರಲಿ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ತರ್ತಾ ಇದ್ದೀನಿ. ಹೀಗೆ ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 125 ಪಾಯಿಂಟ್ಸ್ 0.27% ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ. ಆಕ್ಚುಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ, ಬಟ್ ಅದು ಸಸ್ಟೈನ್ ಆಗಿಲ್ಲ, ಡೌನ್ ಆಗಿದೆ ನೋಡಬಹುದು. ಅಪ್ ಟು ಕೊನೆವರೆಗೂ ಕೂಡ ಡೌನ್ ಸೈಡ್ ಅಲ್ಲೇ ಮೂವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ 125 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಡೌ ಜೋನ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ಹಾಗೆ ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. 14 ಪಾಯಿಂಟ್ಸ್ ಅಥವಾ 0.06% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ, ಬಟ್ ಅಲ್ಲಿ ಸಸ್ಟೈನ್ ಆಗಿಲ್ಲ, ಡೌನ್ ಫಾಲ್ ಆಗಿ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ. ಅಂದ್ರೆ ಫೆಡ್ ನ ಮೀಟಿಂಗ್ ನಿನ್ನೆ ಶುರುವಾಗಿದೆ, ಇವತ್ತು ಔಟ್ಕಮ್ ಬರುತ್ತೆ. ಇವತ್ತು ಔಟ್ಕಮ್ ಬರೋ ಅಷ್ಟರಲ್ಲಿ ನಮ್ಮ ಮಾರ್ಕೆಟ್ ಅಂತೂ ಕ್ಲೋಸ್ ಇರುತ್ತೆ, ಬಟ್ ಅಮೆರಿಕನ್ ಮಾರ್ಕೆಟ್ ಓಪನ್ ಇರುತ್ತೆ. ಸಿಎಂಇ ವಾಚ್ ಪ್ರಾಬಬಿಲಿಟಿ 100% ತೋರಿಸ್ತಾ ಇದೆ ರೇಟ್ ಕಟ್. ಗೊತ್ತಿಲ್ಲ ಫೆಡರಲ್ ರಿಸರ್ವ್ ಏನ್ ಡಿಸಿಷನ್ ತಗೊಳುತ್ತೆ ಅಂತ. ಜೊತೆಗೆ ಬಂದಿರುವಂತಹ ಡೇಟಾಗಳು ಕೂಡ ಅಷ್ಟೇನು ಪಾಸಿಟಿವ್ ಇಲ್ಲ. ಅಂದ್ರೆ ಲೇಬರ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಆಗ್ಬೋದು. ಆಕ್ಚುಲಿ ಲೇಬರ್ ಮಾರ್ಕೆಟ್ ರೇಟ್ ಕಟ್ ಗೆ ಸಪೋರ್ಟ್ ಮಾಡುವಂತ ಸುದ್ದಿ, ಆದ್ರೆ ಇನ್ಫ್ಲೇಷನ್ ಸಪೋರ್ಟ್ ಮಾಡದೇ ಇರುವಂತ ಸುದ್ದಿ, ಯಾಕಂದ್ರೆ ಜಾಸ್ತಿ ಆಗಿತ್ತು. ಆದ್ರೆ ಫೆಡರಲ್ ರಿಸರ್ವ್ ಏನ್ ನಿರ್ಧಾರ ತಗೊಳುತ್ತೆ ಇವತ್ತು ಗೊತ್ತಾಗುತ್ತೆ. ಹಾಗಾಗಿ ಈ ಬಿಗ್ ಡಿಸಿಷನ್ ಗೆ ಮುಂಚೆ ಸ್ವಲ್ಪ ಕಾಶಿಯಸ್ ಆಗಿ ಮಾರ್ಕೆಟ್ ಮೂವ್ ಆಗಿದೆ ಅಂತ ಹೇಳ್ಬೋದು. ದೊಡ್ಡ ಮಟ್ಟದ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿಲ್ಲ ನಿನ್ನೆ ಅಂತಾನೆ ಹೇಳ್ಬೋದು. ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಎಫ್ಐಎಸ್ ಡಿಐಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಎಫ್ಐಎಸ್ 308 ಕೋಟಿ ನೆಟ್ ಬೈಯಿಂಗ್ ಮಾಡಿದ್ರೆ, ಡಿಐಎಸ್ 1518 ಕೋಟಿಯನ್ನ ನೆಟ್ ಬೈಯಿಂಗ್ ಮಾಡಿದ್ರೆ. ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ. ಮೊನ್ನೆ ಕೂಡ ಇದೇ ರೀತಿ ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಅನ್ನ ಮಾಡಿ ಆನಂತರ ಸೆಲ್ಲಿಂಗ್ ಕೂಡ ಮಾಡಿದ್ರೆ, ಈಗ ಮತ್ತೆ ಒಂದಷ್ಟು ಬೈಯಿಂಗ್ ಅನ್ನ ಮಾಡಿದ್ದಾರೆ. ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಎಫ್ಐಎಸ್ ಕಡೆಯಿಂದ ಅಂತ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೆದ್ರೆ ಜಿಂದಾಲ್ ಸ್ಟೀಲ್ ಲಿಮಿಟೆಡ್ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು. ಕಾರಣ ಕಂಪನಿ ಯುರೋಪ್ ನ ಒಂದು ಸ್ಟೀಲ್ ಕಂಪನಿಯನ್ನ ತೆಗೆದುಕೊಳ್ಳಿಕ್ಕೆ ಆಫರ್ ಮಾಡಿದೆ. ಆ ಕಂಪನಿಗೆ ಇನ್ ಕೇಸ್ ಆ ಕಂಪನಿ ಒಪ್ಪಿಕೊಂಡ್ರೆ ಆಫರ್ ಅನ್ನು ಬಹುಶಃ ಯುರೋಪ್ ನ ಸ್ಟೀಲ್ ಕಂಪನಿನ ಕಂಪನಿ ಬೈ ಮಾಡುತ್ತೆ. ನೋಡೋಣ, ಈ ಸುದ್ದಿ ಬಂದಿದೆ ಇವತ್ತು, ಹಾಗಾಗಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಗುಜರಾತ್ ಫ್ಲೋರೋ ಕೆಮಿಕಲ್ ಸುದ್ದಿ ಇರುತ್ತೆ. ಕಾರಣ ಕಂಪನಿಯ ಪ್ರಮೋಟರ್ಗಳು ಬ್ಲಾಕ್ ಡೀಲ್ ಮೂಲಕ ಒಂದಷ್ಟು ಶೇರ್ ಗಳನ್ನು ಸೇಲ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ಇವತ್ತು ಸುಮಾರು 13 ಲಕ್ಷ ಶೇರ್ ಗಳನ್ನು ಇವತ್ತು ಮಾರಾಟ ಮಾಡ್ತಾ ಇದೆ 5% ಡಿಸ್ಕೌಂಟ್ ಅಲ್ಲಿ. ನಿನ್ನೆ ಕ್ಲೋಸಿಂಗ್ ಏನಿತ್ತು ಅದಕ್ಕೆ 5% ಡಿಸ್ಕೌಂಟ್ ಅಲ್ಲಿ ಮಾರಾಟವನ್ನು ಮಾಡ್ತಾ ಇದೆ. ಈ ಸುದ್ದಿ ಎನ್ಡಿಟಿವಿ ರಿಪೋರ್ಟ್ ಮಾಡಿದೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಗುಜರಾತ್ ಫ್ಲೋರೋ ಕೆಮಿಕಲ್ಸ್ ಅಲ್ಲಿ ಈ ಸುದ್ದಿ ಕಾರಣಕ್ಕೆ ಅಂತ. ನಂತರ ಅಂಬರ್ ಎಂಟರ್ಪ್ರೈಸಸ್ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿ ಕೆಪಿ ಲಾಂಚ್ ಮಾಡ್ತಾ ಇದೆ. ಫ್ಲೋರ್ ಪ್ರೈಸ್ 7790 ಫಿಕ್ಸ್ ಮಾಡಿದೆ. 1200 ಕೋಟಿಯನ್ನ ರೈಸ್ ಮಾಡೋದಕ್ಕೆ ಕಂಪನಿ ಕ್ಯೂಎಪಿ ಮೂಲಕ ಪ್ರಯತ್ನ ಪಡ್ತಾ ಇದೆ. ಇವತ್ತಿಂದ ಕ್ಯೂಎಪಿ ಲಾಂಚ್ ಆಗ್ತಿದೆ. ಈ ಸುದ್ದಿ ಕಾರಣಕ್ಕೆ ಅಂಬರ್ ಎಂಟರ್ಪ್ರೈಸಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ. ನಂತರ ಅವಾಂಟೆಲ್ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಒಂದು ಸಣ್ಣ ಆರ್ಡರ್ ಸಿಕ್ಕಿದೆ. ನಿನ್ನೆಯಲ್ಲಿ 10 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಸಾಟ್ಕಾಮ್ ಆರ್ಡರ್ಸ್ ಅನ್ನ ಸಪ್ಲೈ ಮಾಡ್ಲಿಕ್ಕೆ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಇಂದ GRC ಇಂದ ಸಿಕ್ಕಿರುವಂತಹ ಆರ್ಡರ್ ಇದು ಸುಮಾರು 10 ಕೋಟಿ ಆರ್ಡರ್. ಹಾಗಾಗಿ ಅವಾಂಟೆಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಇವತ್ತು ಅಂತ. ನಂತರ ಟೆಕ್ ಮಹೀಂದ್ರ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ LIC ಕಂಪನಿಯಲ್ಲಿ ಸ್ಟೇಕ್ ಅನ್ನ ರೈಸ್ ಮಾಡಿರೋ ಬಗ್ಗೆ ಅಪ್ಡೇಟ್ ಬಂದಿದೆ. 8.84% ಹೋಲ್ಡಿಂಗ್ ಅನ್ನ ಹೊಂದಿತ್ತು LIC, ಈಗ 10.84% ಹೋಗಿದೆ. ಅಂದ್ರೆ 2% ಸ್ಟೇಕ್ ಅನ್ನ ರೈಸ್ ಮಾಡಿದೆ. ಈ ಬಗ್ಗೆ ಸುದ್ದಿ ಬಂದಿದೆ. ಟೆಕ್ ಮಹೀಂದ್ರದಲ್ಲಿ LIC ಸ್ಟೇಕ್ ರೈಸ್ ಮಾಡಿದೆ ಅಂತ. ಈ ಕಾರಣಕ್ಕೆ ಟೆಕ್ ಮಹೀಂದ್ರ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಏನಾದ್ರು ರಿಯಾಕ್ಷನ್ ಬರುತ್ತಾ ಸ್ಟಾಕ್ ಅಲ್ಲಿ ಅಂತ. ನಂತರ BL ರಾತ್ರಿ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ. ಕಂಪನಿಗೆ ಸೆಪ್ಟೆಂಬರ್ 1 ರಿಂದ ಇಲ್ಲಿವರೆಗೂ ಸುಮಾರು 712 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ. ನಂತರ ಮಹೀಂದ್ರಾ ಲೈಫ್ ಸ್ಪೇಸ್ ಡೆವಲಪರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಮುಂಬೈಲಿ ಒಂದು ಪ್ರಾಜೆಕ್ಟ್ ರೀಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ. ಸುಮಾರು 1700 ಕೋಟಿ ರೆವಿನ್ಯೂ ಪೊಟೆನ್ಶಿಯಲ್ ಇರುವಂತಹ ಪ್ರಾಜೆಕ್ಟ್ ಇದು. ಈ ಸುದ್ದಿ ಕಾರಣಕ್ಕೆ ಮಹೀಂದ್ರಾ ಲೈಫ್ ಸ್ಪೇಸ್ ಡೆವಲಪರ್ಸ್ ಕೂಡ ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಇವತ್ತು ಅಂತ. ನೆಕ್ಸ್ಟ್ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಕೂಡ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಗೆ ಸಂಬಂಧಪಟ್ಟಂತ ಮೆಡಿಸಿನ್ ಲಾಂಚ್ ಮಾಡಿದೆ. ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಡಿಸೀಸಸ್ ಗೆ ಸಂಬಂಧಪಟ್ಟಂತೆ ಇಂಡಿಯಾದಲ್ಲಿ ಈ ಲಾಂಚ್ ನ ಕಾರಣಕ್ಕೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇವತ್ತು ಅಂತ. ನಂತರ ಕೋಲ್ ಇಂಡಿಯಾ ಲಿಮಿಟೆಡ್ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿ ಒಂದು ಮೈನಿಂಗ್ ಬಿಡ್ಡಿಂಗ್ ಅಲ್ಲಿ ಪ್ರಿಫರ್ಡ್ ಬಿಡ್ಡರ್ ಆಗಿ ಹೊರ ಬಂದಿದೆ. ರೇರ್ ಎಲಿಮೆಂಟ್ ಎಕ್ಸ್ಪ್ಲೋರೇಷನ್ ಬ್ಲಾಕ್ ಗೆ ಸಂಬಂಧಪಟ್ಟಂತೆ ಈ ಸುದ್ದಿಯ ಕಾರಣಕ್ಕೆ ಕೋಲ್ ಇಂಡಿಯಾನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದ್ರು ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇವತ್ತು ಬರುತ್ತಾ ಅಂತ.
ನಂತರ HCL ಟೆಕ್ನಾಲಜೀಸ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಭಾರತದಲ್ಲಿ HCL ಟೆಕ್ ಯುನಿಕಾ ಪ್ಲಸ್ ಅನ್ನುವಂತ AI ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿದೆ. ಈ AI ಪ್ಲಾಟ್ಫಾರ್ಮ್ ಲಾಂಚ್ ನ ಕಾರಣಕ್ಕೆ HCL ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು, ಯಾವ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ SJS ಎಂಟರ್ಪ್ರೈಸಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಆಟೋಮೋಟಿವ್ ಡಿಸ್ಪ್ಲೇಸ್ ಮ್ಯಾನುಫ್ಯಾಕ್ಚರ್ ಅನ್ನ ಮಾಡ್ಲಿಕ್ಕೆ ಭಾರತದಲ್ಲಿ ಹಾಂಗ್ಕಾಂಗ್ ನ ಒಂದು ಕಂಪನಿಯ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ SJS ಎಂಟರ್ಪ್ರೈಸಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಏನಾದ್ರು ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇವತ್ತು ಬರುತ್ತಾ ಈ ಒಪ್ಪಂದದ ಕಾರಣಕ್ಕೆ ಅಂತ. ನಂತರ ಕ್ರಿಸ್ಟಲ್ ಇಂಟಿಗ್ರೇಟೆಡ್ ಸರ್ವಿಸಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ಆಂಧ್ರ ಪ್ರದೇಶದಲ್ಲಿ 168 ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ. ಸ್ಯಾನಿಟೇಷನ್ ಸರ್ವಿಸಸ್ ಕಾಂಟ್ರಾಕ್ಟ್ ಇದು. ಈ ಸುದ್ದಿ ಕಾರಣಕ್ಕೆ ಕ್ರಿಸ್ಟಲ್ ಇಂಟಿಗ್ರೇಟೆಡ್ ಸರ್ವಿಸಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ರಿಯಾಕ್ಷನ್ ಬರುತ್ತಾ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ ಕ್ವಾಲಿಟಿ ಪವರ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 11.5 ಕೋಟಿ ಆರ್ಡರ್ ಸಿಕ್ಕಿದೆ. ಶಾರ್ಟ್ಕಾಮ್ ಇಂದಾನೆ ಸಿಕ್ಕಿರುವಂತಹ ಆರ್ಡರ್ ಇದು ಕೂಡ. ಈ 11.5 ಕೋಟಿ ಆರ್ಡರ್ ನ ಕಾರಣಕ್ಕೆ ಕ್ವಾಲಿಟಿ ಪವರ್ ಎಲೆಕ್ಟ್ರಿಕಲ್ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಏಂಜಲ್ ಒನ್ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ, ಏಂಜಲ್ ಒನ್ ಲಿವ್ ವೆಲ್ ಲೈಫ್ ಇನ್ಶೂರೆನ್ಸ್ ಅಂತ. ಇನ್ಶೂರೆನ್ಸ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಈ ಸಬ್ಸಿಡಿಯರಿ ಫಾರ್ಮೇಶನ್ ಅನ್ನು ಮಾಡಿದೆ. ಈ ಕಾರಣದಿಂದ ಏಂಜಲ್ ಒನ್ ಶೇರ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಅಕ್ಸೋನಬಲ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ. ರಾತ್ರಿ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನು ಕವರ್ ಮಾಡಿದೆ. JSW ಪೇಂಟ್ಸ್ ಇಲ್ಲಿ 75% ಸ್ಟೇಕ್ ಅನ್ನ ತಗೊಳ್ಳೋ ಬಗ್ಗೆ ಹಿಂದೆ ಅನೌನ್ಸ್ಮೆಂಟ್ ಅನ್ನ ನಾವು ನೋಡಿದ್ವಿ. ಈ ಡಿಸಿಷನ್ ಗೆ CCI ಅಪ್ರೂವಲ್ ಅನ್ನ ಕೊಟ್ಟಿದೆ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ ಅಪ್ರೂವಲ್ ಸಿಕ್ಕಿದೆ ಕಂಪನಿಗೆ, ಅಂದ್ರೆ JSW ಪೇಂಟ್ಸ್ ಗೆ ಅಕ್ಸೋನಬಲ್ ಅನ್ನ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಅಕ್ಸೋನಬಲ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಪಿಡಿಲೈಟ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಂಪನಿ ಹಿಂದೆ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು. ಬೋನಸ್ ಗೆ ಈಗ ಎಕ್ಸ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ, ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ. ಸೆಪ್ಟೆಂಬರ್ 23 ರೆಕಾರ್ಡ್ ಡೇಟ್ ಆಗಿರುತ್ತೆ. ಈಗ ಸೆಪ್ಟೆಂಬರ್ 23ನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಪಿಡಿಲೈಟ್ ಇಂಡಸ್ಟ್ರೀಸ್ ಸ್ಟಾಕ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಬೋನಸ್ ಶೇರ್ ಸಿಗುತ್ತೆ. ಡಿಸಿಷನ್ ಗೆ ಸ್ಟಾಕ್ ಅಲ್ಲಿ ಏನಾದ್ರು ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಪಿಡಿಲೈಟ್ ಇಂಡಸ್ಟ್ರೀಸ್ ಅನ್ನು ಕೂಡ. ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 57.5 ಕೋಟಿ ಆರ್ಡರ್ ಸಿಕ್ಕಿದೆ. ಬಿಹಾರ್ ಎಜುಕೇಶನಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ ಸಿಕ್ಕಿರುವಂತಹ ಆರ್ಡರ್. ಇತ್ತೀಚೆಗೆ ಹಲವು ಆರ್ಡರ್ ಗಳು ರೈಲ್ಟೆಲ್ ಗೆ ಸಿಕ್ಕಿದೆ. ಮೊನ್ನೆ ಕೂಡ ಒಂದು ಆರ್ಡರ್ ಸಿಕ್ಕಿತ್ತು, ಜೊತೆಗೆ ಒಳ್ಳೆ ರಿಯಾಕ್ಷನ್ ಕೂಡ ಬಂತು. ಮೋರ್ ದನ್ 6% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಡ್ತು. ಇವತ್ತು 57.5 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿದೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಅಂತ. ನಂತರ ರೋಟೋ ಪಂಪ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 7 ಕೋಟಿ ಆರ್ಡರ್ ಸಿಕ್ಕಿದೆ. GPS ರಿನ್ಯೂವಬಲ್ಸ್ ಇಂದ ಕಂಪನಿಗೆ 7 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಕಾರಣಕ್ಕೆ ರೋಟೋ ಪಂಪ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಇವತ್ತು 3 IPOಗಳ ಲಿಸ್ಟಿಂಗ್ ಇರುತ್ತೆ. ಮೊದಲನೇದು ಶೃಂಗಾರ್ ಹೌಸ್ ಅಂಡ್ ಮಂಗಳಸೂತ್ರ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು, ನಿಯರ್ಲಿ 13% ನೋಡಲಿಕ್ಕೆ ಕಾಣ್ತಾ ಇದೆ. ಈ ಕಂಪನಿ ಲಿಸ್ಟಿಂಗ್ ಇರುತ್ತೆ, ಇವತ್ತು ಅಬ್ಸರ್ವ್ ಮಾಡಬಹುದು ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ನಂತರ ಅರ್ಬನ್ ಕಂಪನಿ ಆಲ್ಮೋಸ್ಟ್ 50% ನೋಡಲಿಕ್ಕೆ ಕಾಣ್ತಾ ಇದೆ. ಒಳ್ಳೆ ಪ್ರೀಮಿಯಂ ನೋಡಲಿಕ್ಕೆ ಸಿಗ್ತಿದೆ ಅರ್ಬನ್ ಕಂಪನಿಯಲ್ಲಿ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ಈ ಕಂಪನಿಯನ್ನು ಕೂಡ ವಾಚ್ ಮಾಡಬಹುದು, ಎಷ್ಟು ಮಟ್ಟಿಗೆ ಲಾಭವನ್ನ ಮೊದಲನೇ ದಿನ ಕೊಡುತ್ತೆ ಇನ್ವೆಸ್ಟರ್ಸ್ ಗೆ ಅಂತ. ನಂತರ ದೇವ್ ಅಕ್ಸಲರೇಟರ್ IPO, ಇದರ ಲಿಸ್ಟಿಂಗ್ ಕೂಡ ಇದೆ. ನಿಯರ್ಲಿ 10% ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ. 3 ಕಂಪನಿಗಳು ಲಿಸ್ಟಿಂಗ್ ಇದೆ. 2ರಲ್ಲಿ ಡಿಸೆಂಟ್ ಪ್ರೀಮಿಯಂ ಇದೆ, ಒಂದರಂತೂ ಅಪ್ ಟು 50% ವರೆಗೂ ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗ್ತವೆ 3 ಕಂಪನಿಗಳು ಅಂತ. ಇನ್ನು ಯುರೋ ಪ್ರತೀಕ್ ಸೇಲ್ಸ್ IPO ನಿನ್ನೆಯಿಂದ ಓಪನ್ ಆಗಿದೆ. ಪ್ರೀಮಿಯಂ ಜಸ್ಟ್ 3% ನೋಡ್ಲಿಕ್ಕೆ ಕಾಣ್ತಾ ಇದೆ. ಇಂತ ದೊಡ್ಡ ಪ್ರೀಮಿಯಂ ಏನಿಲ್ಲ, ಇವತ್ತು ನಾಳೆ ಓಪನ್ ಇರುತ್ತೆ. ಇಂಟ್ರೆಸ್ಟ್ ಇರಬೇಕಾದ್ರೆ ಸ್ಟಡಿ ಮಾಡಬಹುದು. ನಂತರ VMS TMT ಲಿಮಿಟೆಡ್ ಇವತ್ತಿಂದ ಓಪನ್ ಆಗ್ತಾ ಇದೆ. ಇದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು, 23% ನೋಡ್ಲಿಕ್ಕೆ ಕಾಣ್ತಾ ಇದೆ. ಆಸ್ ಆಫ್ ನೋ ಡಿಸೆಂಟ್ ಪ್ರೀಮಿಯಂ ಇದೆ. ಇಂಟ್ರೆಸ್ಟ್ ಇರಬೇಕಾದ್ರೆ ಸ್ಟಡಿ ಮಾಡಬಹುದು VMS TMT ಲಿಮಿಟೆಡ್ ಅನ್ನು. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ, ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋ ನೋಡಬಹುದು 48 ಪಾಯಿಂಟ್ಸ್ 0.19% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ನೋಡಿದ್ರೆ ಮಿಕ್ಸ್ಡ್ ರಿಯಾಕ್ಷನ್ ಇದೆ. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಇದ್ರೆ, ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತವೆ. ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ. ಬಟ್ ಗಿಫ್ಟ್ ನಿಫ್ಟಿಯಲ್ಲಿ ಪಾಸಿಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಬಹುಶಃ ಇವತ್ತು ಸ್ವಲ್ಪ ಕಾಶಿಯಸ್ ಆಗಿ ಮಾರ್ಕೆಟ್ ಮೂವ್ ಆಗಬಹುದು. ಕಾರಣ ಫೆಡ್ ನ ಡಿಸಿಷನ್ ಏನಿದೆ, ಡಿಸಿಷನ್ ಅಲ್ಲಿ ಯಾವ ಡಿಸಿಷನ್ ಬರುತ್ತೆ, ರೇಟ್ ಕಟ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅನ್ಸರ್ಟನಿಟಿ ಇರೋದ್ರಿಂದ ಬಹುಶಃ ಕಾಶಿಯಸ್ ಆಗಿ ಮೂವ್ ಆಗಬಹುದು. ಓವರ್ ರಿಯಾಕ್ಷನ್ ಕಡಿಮೆ ಅಂತ ಹೇಳ್ಬೋದು. ಅಪ್ ಸೈಡ್ ಡೌನ್ ಸೈಡ್ ಆದ್ರೂ ಆಗ್ಬಹುದು, ಬಟ್ ಅಪ್ ಸೈಡ್ ರಿಯಾಕ್ಷನ್ ತುಂಬಾ ಕಡಿಮೆ. ಯಾಕಂದ್ರೆ ಬಿಗ್ ಡಿಸಿಷನ್ ಇರುವಂತಹ ಸಂದರ್ಭದಲ್ಲಿ ಯೂಶಲಿ ಮಾರ್ಕೆಟ್ ಅಲ್ಲಿ ಅಂತ ದೊಡ್ಡ ರಿಯಾಕ್ಷನ್ ಬಿಫೋರ್ ಬರೋದಿಲ್ಲ. ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಿದ್ವಲ್ಲ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಬಟ್ ಅಮೆರಿಕನ್ ಮಾರ್ಕೆಟ್ ತರನೇ ನಮ್ಮ ಮಾರ್ಕೆಟ್ ಪರ್ಫಾರ್ಮ್ ಮಾಡ್ಬೇಕು ಅಂತ ಏನಿಲ್ಲ. ಸ್ಟಿಲ್ ಕಾಶಿಯಸ್ ಆಗಿ ಮೂವ್ ಆಗುವಂತ ಚಾನ್ಸಸ್ ಇರುತ್ತೆ. ಆಸ್ ಆಫ್ ನೋ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ನೋಡೋಣ ಯಾವ ರೀತಿ ಕ್ಲೋಸಿಂಗ್ ಇರುತ್ತೆ ಅಂತ. ಇನ್ನು ಕಮಾಡಿಟೀಸ್ ಕಡೆ ಬಂದ್ರೆ, ಕ್ರೂಡ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಗೋಲ್ಡ್ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ನೋಡಬಹುದು ಇವತ್ತು ಇಲ್ಲಿವರೆಗೂ. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಇನ್ನು ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ನೋಡೋಣ
ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ನಾವಾಗಲೇ ಹೇಳಿದಾಗೆ ಒಂದು ಇಂಪಾರ್ಟೆಂಟ್ ಡೇ, ಹಾಗಾಗಿ ವಾಚ್ಫುಲ್ ಆಗಿ ಇರಬಹುದು ಮಾರ್ಕೆಟ್. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ನಮ್ಮ SMK ಗೆಳೆಯರ ಬಳಗ ಚಾನಲ್ ನೋಡಿಲ್ಲ ಅಂದ್ರೆ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದ್ಸಲ ನೋಡಿ ಫಾಲೋ ಕೂಡ ಮಾಡಿ. ಅಲ್ಲೂ ಕೂಡ ಒಂದಷ್ಟು ಹೊಸ ವಿಷಯಗಳನ್ನ ತರ್ತಾ ಇದ್ದೀನಿ. ಸರಿ ಗೆಳೆಯರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.